Good morning students, welcome to the chemistry class. So last class ಅಲ್ಲಿ ನಾವು classification of elements ಅನ್ನೋ chapter ನ complete ಮಾಡಿದ್ವಿ. So ಈ class ಅಲ್ಲಿ today classes we are going to start a unit 5 a new unit that is states of matter. States of matter ಅನ್ನೋ 5th chapter ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. So in previous units ಅಲ್ಲಿ ನಾವು ಏನು ಸ್ಟಡಿ ಮಾಡಿದ್ವಿ, ಆಟಮ್ ಅಂತ ಅಂದಾಗ ಸಿಂಗಲ್ ಪಾರ್ಟಿಕಲ್ ಆಫ್ ಮ್ಯಾಟರ್, ಆ ಆಟಮ್ನ ಸೈಜ್, ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಈ ರೀತಿ ನಾವು ಸಿಂಗಲ್ ಪಾರ್ಟಿಕಲ್ ಆಫ್ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಮೋಸ್ಟ್ ಆಫ್ ದ ಅಬ್ಸರ್ವೇಬಲ್ ಪ್ರಾಪರ್ಟೀಸ್ ಇನ್ ಕೆಮಿಕಲ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ಕಲೆಕ್ಷನ್ ಆಫ್ ಆಟಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಬಲ್ಕಲ್ಲಿ ನಾವು ಈ ಅಬ್ಸರ್ವೇಬಲ್ ಪ್ರಾಪರ್ಟೀಸ್ನ ನಾವು ಹೇಳ್ತಾ ಹೋಗ್ತೀವಿ. ಗ್ರೂಪ್ ಆಫ್ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಅಯಾನ್ಸ್ ಅಥವಾ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಚಾಪ್ಟರ್ ಅಲ್ಲಿ ನಾವು ಬಲ್ಕ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಬಾಯ್ಲ್ ಆಗಿದೆ, ವಾಟರ್ ಬಾಯ್ಲ್ ಆಗಿದೆ ಅನ್ನೋದನ್ನ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಇಂದ ನಾನು ಹೇಳ್ತಾ ಹೋಗಲ್ಲ. ಅ ಲಿಕ್ವಿಡ್ ಮಾಲಿಕ್ಯೂಲ್ ಆಫ್ ಲಿಕ್ವಿಡ್ ಡಸಂಟ್ ಬಾಯ್ಲ್, ಬಟ್ ಇಟ್ ಬಾಯ್ಲ್ಸ್ ಇನ್ ಅ ಬಲ್ಕ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಸೊ ಒಂದು ವೆಸಲ್ ಅಲ್ಲಿ ನಾವು ವಾಟರ್ನ ಬಾಯ್ಲ್ ಆಗಕ್ಕೆ ಇಟ್ರೆ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಬಾಯ್ಲ್ ಆಗಿದೆ ಅಂತ ಹೇಳಲ್ಲ. ಓವರಾಲ್ ಸಮ್ ಬಲ್ಕ್ ಅಲ್ಲಿ ನಾವು ವಾಟರ್ನ ಬಾಯ್ಲ್ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಮಾಲಿಕ್ಯೂಲ್ ಆಫ್ ವಾಟರ್ನ ಸೊ ಅಲ್ಲಿ ನಾವು ಒಂದು ಸರ್ಫೇಸ್ ಮೇಲೆ ಹಾಕಿ ಇಟ್ ವೆಟ್ಸ್ ದ ಸರ್ಫೇಸ್ ಅಂತ ಹೇಳಲ್ಲ. ಮೆನಿ ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ನಾವು ಒಂದು ಸರ್ಫೇಸ್ ಮೇಲೆ ಹಾಕಿ ಇಟ್ ವೆಟ್ಸ್ ದ ಸರ್ಫೇಸ್ ಅಂತ ಅಂದರೆ ಆ ಸರ್ಫೇಸ್ನ ಒದ್ದೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿಗೆ ವೆಟ್ಟಿಂಗ್ ಪ್ರಾಪರ್ಟಿ ಅನ್ನೋದು ಇಟ್ ಡಸಂಟ್ ಡಿಪೆಂಡ್ಸ್ ಆನ್ ಅ ಮಾಲಿಕ್ಯೂಲ್ ಆಫ್ ವಾಟರ್, ಬಟ್ ಇಟ್ ಡಿಪೆಂಡ್ಸ್ ಆನ್ ಬಲ್ಕ್ ಆಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿ ವಾಟರ್ ಡಸಂಟ್, ಸೊ ಅಲ್ಲಿಗೆ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ನಾಟ್ ವೆಟ್ ಅನ್ನೋದು ಹೇಳಿದ್ವಿ. ವಾಟರ್ ಕ್ಯಾನ್ ಎಕ್ಸಿಸ್ಟ್ ಆಸ್ ಐಸ್ ವಿಚ್ ಇಸ್ ಅ ಸಾಲಿಡ್. ಐಸ್ ಫಾರ್ಮ್ ಅಲ್ಲಿ ಇರುತ್ತೆ, ಇಟ್ ಈಸ್ ಅ ಸಾಲಿಡ್ ಫಾರ್ಮ್ ಅಂತ ಹೇಳ್ಬೋದು. ಇಟ್ ಕ್ಯಾನ್ ಎಕ್ಸಿಸ್ಟ್ ಆಸ್ ಅ ಲಿಕ್ವಿಡ್ ಆರ್ ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ದ ಗೇಷಿಯಸ್ ಸ್ಟೇಟ್ ಆಸ್ ವಾಟರ್, ವೇಪರ್ ಆರ್ ಸ್ಟೀಮ್. ಸೊ ವಾಟರ್ ಅಂತ ಅಂದಾಗ ಆಲ್ ದ 3 ಸ್ಟೇಟ್ಸ್ ಆಫ್ ವಾಟರ್ನ ನಾವು ಹೇಳ್ತಾ ಹೋಗ್ತೀವಿ. ಸಾಲಿಡ್ ಸ್ಟೇಟ್ ಅಂತ ಬಂದಾಗ ಐಸ್ ಬರುತ್ತೆ, ಲಿಕ್ವಿಡ್ ಸ್ಟೇಟ್ ಅಂತ ಅಂದಾಗ ವಾಟರ್ ಬರುತ್ತೆ, ಲಿಕ್ವಿಡ್ ವಾಟರ್ ಬರುತ್ತೆ, ಅದೇ ಗೇಷಿಯಸ್ ಸ್ಟೇಟ್ ಅಂದ್ರೆ ವಾಟರ್ ವೇಪರ್ ಬರುತ್ತೆ. ಇನ್ ಆಲ್ ದ 3 ಸ್ಟೇಟ್ಸ್ ಅಲ್ಲಿ ನಾವು ವಾಟರ್ನ ಹೇಳ್ತಾ ಹೋಗ್ತೀವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಐಸ್, ವಾಟರ್ ಅಂಡ್ ಸ್ಟೀಮ್ ಆರ್ ವೆರಿ ಡಿಫರೆಂಟ್. ಎಸ್, ಸೊ ಫಿಸಿಕಲ್ ಸ್ಟೇಟ್ಸ್ ಅಲ್ಲಿ ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಅಥವಾ ಎನಿ ಫಿಸಿಕಲ್ ಸ್ಟೇಟ್ಸ್ ಈಸ್ ಡಿಫರೆಂಟ್ ಫಾರ್ ಆಲ್ ದೀಸ್ 3 ಸ್ಟೇಟ್ಸ್ ಆಫ್ ವಾಟರ್ ಅಂತ ಹೇಳ್ಬೋದು. ಇನ್ ಆಲ್ ದ 3 ಸ್ಟೇಟ್ಸ್ ಆಫ್ ವಾಟರ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ವಾಟರ್ ಈಸ್ ಸೇಮ್. ಫಿಸಿಕಲ್ ಸ್ಟೇಟ್ಸ್ ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್ ನಿಮಗೆ ವೇರಿ ಆಗ್ಬೋದು, ಬಟ್ ಇನ್ ಆಲ್ ದಿ 3 physical states of water the composition of water is same. So ಮೂರು in ice, ವಾಟರ್ ವೇಪರ್, ವಾಟರ್, ಈ 3 ಸ್ಟೇಟ್ಸ್ ಇದೆ. ಅದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಈ ರೀತಿ ಫಿಸಿಕಲ್ ಪ್ರಾಪರ್ಟೀಸ್ ಡಿಫ್ರೆಂಟ್ ಇರ್ಬೋದು, ಬಟ್ ಆ 3 ಸ್ಟೇಟ್ಸ್ ಆಫ್ ವಾಟರ್ ಅಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇದೆ. ಏನು? H2O, 2 atoms of hydrogen ಇರುತ್ತೆ, 1 atom of oxygen ಇರುತ್ತೆ. So characteristic of the 3 states of water depend on the energy of molecule and on the manner in which water molecules aggregate. So ಈ overall characteristics of these 3 states of water ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್. ಆ ವಾಟರ್ ಇದರಲ್ಲಿರೋ 3 ಸ್ಟೇಟ್ಸ್ ಆಫ್ ವಾಟರ್ ಏನಿದೆ ಅದರಲ್ಲಿರೋಂಥ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಯಾವ ಫಾರ್ಮಲ್ಲಿ ಆ ಮಾಲಿಕ್ಯೂಲ್ಸ್ ಅಗ್ರಿಗೇಟ್ ಆಗಿದೆ, ಬೈ ದ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸಾ ಅಥವಾ ವೀಕ್ ಅಟ್ರಾಕ್ಟಿವ್ ಫೋರ್ಸಾ ಅನ್ನೋದ್ರ ಮೇಲೂ ಸಹ ನಿಮಗೆ ಆ ಕ್ಯಾರೆಕ್ಟರಿಸ್ಟಿಕ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸಬ್ಸ್ಟೆನ್ಸ್ ಡು ನಾಟ್ ಚೇಂಜ್ ವಿತ್ ಚೇಂಜ್ ಆಫ್ ಇಟ್ಸ್ ಫಿಸಿಕಲ್ ಸ್ಟೇಟ್, but the rate of chemical reaction do depend upon the physical states. Chemical properties, acidity-ನ, basicity-ನ, combustibility-ನ, ಈ ರೀತಿ ಕೆಮಿಕಲ್ ಪ್ರಾಪರ್ಟೀಸ್ ಅದು ಫಿಸಿಕಲ್ ಸ್ಟೇಟ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ನೀವು ಯಾವುದೇ ವಾಟರ್ ತಗೊಳ್ಳಿ, ಐಸ್ ತಗೊಳ್ಳಿ ಅಥವಾ ವಾಟರ್ ವೇಪರ್ ತಗೊಳ್ಳಿ, ಕಾಂಪೋಸಿಷನ್ ಮೂರಲ್ಲೂ ಸೇಮ್ ಇರುತ್ತೆ. ಹಾಗಾಗಿ ಕೆಮಿಕಲ್ ಪ್ರಾಪರ್ಟೀಸ್ ಏನು ಫಿಸಿಕಲ್ ಸ್ಟೇಟ್ಸ್ ಮೇಲೆ ಸಾಲಿಡ್ ಫಾರ್ಮಲ್ಲಿ ತೊಗೊಂಡಿದ್ರೆ, ಲಿಕ್ವಿಡ್ ಫಾರ್ಮಲ್ಲಿ ತೊಗೊಂಡಿದ್ರೆ ಡಿಪೆಂಡ್ ಆಗಲ್ಲ ಕೆಮಿಕಲ್ ಪ್ರಾಪರ್ಟೀಸ್.
ಬಟ್ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಡಿಫ್ರೆಂಟ್ ಆಗ್ಬೋದು. ಸೊ ಈಗ ಸಾಲಿಡ್ ಫಾರ್ಮ್ ಅಲ್ಲಿ ತಗೊಂಡಿದ್ರೆ ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಆಗಿ ಲೇಟ್ ಆಗ್ಬೋದು, ಅಥವಾ ಗೇಷಿಯಸ್ ಸ್ಟೇಟ್ ಅಲ್ಲಿ ತಗೊಂಡಾಗ ಬೇಗ ಆಗ್ಬೋದು. ಈ ರೀತಿ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಇಟ್ ಡಿಪೆಂಡ್ಸ್ ಆನ್ ಫಿಸಿಕಲ್ ಸ್ಟೇಟ್ಸ್ ಅಂತ ಹೇಳ್ಬೋದು, ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ಡಸಂಟ್ ಡಿಪೆಂಡ್ಸ್ ಆನ್ ಫಿಸಿಕಲ್ ಸ್ಟೇಟ್ಸ್ ಅಂತ ಹೇಳ್ತಾರೆ. Many times in calculations, while dealing with the data of experiments, we require knowledge of the state of matter. ಸೊ ನಮಗೆ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈಗ ಸ್ಟೋಕ್ಯೋಮೆಟ್ರಿಯಲ್ಲಿ ನಾವು ರಿಯಾಕ್ಷನ್ಸ್ ಎಲ್ಲ ಬರೀತಾ ಇದ್ವಿ. ಆ ರಿಯಾಕ್ಷನ್ಸ್ ಅಲ್ಲಿ ಸೊ ಕೆಳಗಡೆ ಬ್ರಾಕೆಟ್ ಅಲ್ಲಿ ಬರೀತಾ ಇದ್ವಿ GLS ಅಂತ. ಸೊ ಅಲ್ಲಿಗೆ ಏನೇ ಒಂದು ಕ್ಯಾಲ್ಕುಲೇಷನ್ಸ್ ಆಗಿದ್ರೂ ಯಾವ ಸ್ಟೇಟ್ ಅಲ್ಲಿ ಅದು ರಿಯಾಕ್ಟ್ ಆಗ್ತಾ ಇದೆ, ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದು ಅಲ್ಲಿ ನಿಮಗೆ ಡಾಟಾ ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ನಾಲೆಡ್ಜ್ ಆಫ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಬೇಕಾಗುತ್ತೆ. ಇಟ್ ಬಿಕಮ್ಸ್ ನೆಸೆಸರಿ ಫಾರ್ ಅ ಕೆಮಿಸ್ಟ್ ಟು ನೋ ದ ಫಿಸಿಕಲ್ laws which govern the behavior of matter in different states. ಸೊ ಯಾಕೆ ಅಲ್ಲಿ ನಿಮಗೆ 3 ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಆ ಏನ್ ಲಾಸ್ ಆಗಿರ್ಬೋದು ಅಥವಾ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಡಿಫ್ರೆಂಟ್ ಆಗಿರುತ್ತೆ, ಅದನ್ನೆಲ್ಲ ನಿಮಗೆ ತಿಳ್ಕೊಬೇಕು ಅಂದ್ರೆ ಆ ಫಿಸಿಕಲ್ ಲಾಸ್ ನ ಸ್ಟಡಿ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಕೆಮಿಸ್ಟ್ ಅಲ್ಲಿ ನಿಮಗೆ ವರ್ಕ್ಔಟ್ ಮಾಡ್ತಾರೆ. ಈ ಚಾಪ್ಟರ್ ಅಲ್ಲಿ ಅಲ್ಲಿಗೆ ಆ ಗೇಷಿಯಸ್ ಲಾಸ್ ನ ನೀವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. So in this unit, we will learn more about these 3 physical states of matter, particularly liquid and gaseous state. ಈ ಚಾಪ್ಟರ್ ಅಲ್ಲಿ ನಾವು ಫಿಸಿಕಲ್ ಸ್ಟೇಟ್ಸ್ ಆಫ್ ಮ್ಯಾಟರ್, ದಟ್ ಈಸ್ ಅದರಲ್ಲೂ ಎಸ್ಪೆಷಲಿ ಲಿಕ್ವಿಡ್ ಅಂಡ್ ಗೇಷಿಯಸ್ ಸ್ಟೇಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸಾಲಿಡ್ ಸ್ಟೇಟ್ ನ ಇನ್ ಡೀಟೇಲ್ ಆಗಿ ಸೆಕೆಂಡ್ ಇಯರ್ ಅಲ್ಲಿ ಸ್ಟಡಿ ಮಾಡ್ತೀರಾ. To begin with, it is necessary to understand the nature of intermolecular forces, molecular interactions and effect of thermal energy. ಸೊ ಈ ಚಾಪ್ಟರ್ ನೀವು ಸ್ಟಡಿ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್, ಬಿಟ್ವೀನ್ ದ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಿರೋ ಫೋರ್ಸಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಮಾಲಿಕ್ಯೂಲ್ ಮಧ್ಯೆ ಇಂಟರಾಕ್ಷನ್ ಗೊತ್ತಿರಬೇಕು. ಸೊ ಅದರಲ್ಲಿ ಥರ್ಮಲ್ ಎನರ್ಜಿ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು. ಆನ್ ಮೋಷನ್ ಆಫ್ ಪಾರ್ಟಿಕಲ್ಸ್, ಸೊ ಅಲ್ಲಿ ನಿಮಗೆ ಪಾರ್ಟಿಕಲ್ಸ್ ಏನ್ ಮೂವ್ಮೆಂಟ್ ಆಗುತ್ತೆ, ಆ ಮೂವ್ಮೆಂಟ್ ಆಗೋ ಟೈಮಲ್ಲಿ ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಏನಾಗಿರುತ್ತೆ, ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಏನಾಗಿರುತ್ತೆ, ಥರ್ಮಲ್ ಎನರ್ಜಿ ಕಾನ್ಸೆಪ್ಟ್ ಏನಾಗುತ್ತೆ ಅನ್ನೋದನ್ನ ಸೊ ಗೊತ್ತಿರಬೇಕು. ಆಗ ನೀವು ಈಸಿಯಾಗಿ ಆ ಫಿಸಿಕಲ್ ಸ್ಟೇಟ್ಸ್ ಬಗ್ಗೆ ಪ್ರಿಡಿಕ್ಟ್ ಮಾಡ್ಬೋದು. ಬಿಕಾಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ದೀಸ್ ಡಿಟರ್ಮೈನ್ಸ್ ದ ಸ್ಟೇಟ್ ಆಫ್ ಸಬ್ಸ್ಟೆನ್ಸ್. ಸೊ ಅಲ್ಲಿಗೆ ಥರ್ಮಲ್ ಎನರ್ಜಿ ಹೈ ಇದ್ದಾಗ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇದ್ರೆ ಅಥವಾ ಹೈ ಇದ್ರೆ ಯಾವ ಸ್ಟೇಟ್ ಅಲ್ಲಿ ಇರುತ್ತೆ. ಈ ರೀತಿ ಈ 3 ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಾದ್ರೆ ಅಲ್ಲಿ ಫಿಸಿಕಲ್ ಸ್ಟೇಟ್ ಆಫ್ ದಟ್ ಮ್ಯಾಟರ್ ಯಾವುದು ಏನು ಅನ್ನೋದನ್ನ ನೀವು ಇಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನಿಮಗೆ 3 ಕಾನ್ಸೆಪ್ಟ್ಸ್ ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಒಂದು ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಇನ್ನೊಂದು ಮಾಲಿಕ್ಯುಲರ್ ಇಂಟ್ರಾಕ್ಷನ್, ಇನ್ನೊಂದು ಥರ್ಮಲ್ ಎನರ್ಜಿ. ಆಗ ಮಾತ್ರ ನೀವು ಆ ಸ್ಟೇಟ್ ಆಫ್ ಆನ್ ಮ್ಯಾಟರ್ ನ ನೀವು ಪ್ರಿಡಿಕ್ಟ್ ಮಾಡಕ್ ಸಾಧ್ಯ, ಅಥವಾ ಹೇಗೆ ನಿಮಗೆ ಮಾಲಿಕ್ಯುಲರ್ ಇಂಟ್ರಾಕ್ಷನ್ ಆಗುತ್ತೆ ಅನ್ನೋದನ್ನ ನೀವು ಪ್ರಿಡಿಕ್ಟ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಇಂಟ್ರೊಡಕ್ಷನ್ ಆಯ್ತು ಈ ಚಾಪ್ಟರ್ ಬಗ್ಗೆ. ಅಲ್ಲಿ ನಿಮಗೆ ಇನ್ ಡೀಟೇಲ್ ಈ ಚಾಪ್ಟರ್ ಅಲ್ಲಿ ನೀವು ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಎಸ್ಪೆಷಲಿ ಅದರಲ್ಲಿ ಲಿಕ್ವಿಡ್ ಅಂಡ್ ಗೇಷಿಯಸ್ ಸ್ಟೇಟ್ ಮತ್ತೆ ಫಿಸಿಕಲ್ ಲಾಸ್ ವಿಚ್ ಗವರ್ನ್ ದೀಸ್ ಸ್ಟೇಟ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದರಲ್ಲೂ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್, ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಥರ್ಮಲ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಅಲ್ಲಿಗೆ ನೆಕ್ಸ್ಟ್ ಕಾನ್ಸೆಪ್ಟ್ intermolecular forces. Intermolecular forces. A name represents inter ಅಂದ್ರೆ between, ಮಾಲಿಕ್ಯೂಲ್ ಅಂತ ಅನ್ನೋದು ಗೊತ್ತಿದೆ ನಿಮಗೆ, 2 ಅಥವಾ 2ಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ನಿಮಗೆ ಕಂಪೌಂಡ್ ಆಗಿರೋಂಥ ಮಾಲಿಕ್ಯೂಲ್. ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಒಂದು ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ಅದು ಅಟ್ರಾಕ್ಟಿವ್ ಫೋರ್ಸ್ ಆದ್ರೂ ಆಗಿರ್ಬೋದು, ರಿಪಲ್ಸಿವ್ ಫೋರ್ಸ್ ಆದ್ರೂ ಆಗಿರ್ಬೋದು. ಅವ್ರು ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಅನ್ನೋದು ಹೇಳ್ತಾ ಇಲ್ಲ, ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಸೊ ಒಂದು ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಫೋರ್ಸ್ ನ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ಅಲ್ಲಿಗೆ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ, ವಾಟ್ ಈಸ್ ಇಂಟ್ರಾ ಮಾಲಿಕ್ಯುಲರ್ ಫೋರ್ಸಸ್? ಇಂಟರ್ ಅಂದ್ರೆ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್, ಇಂಟ್ರಾ ಅಂದ್ರೆ ವಿತಿನ್ ದಿ ಮಾಲಿಕ್ಯೂಲ್. ವಿತಿನ್ ದಿ ಮಾಲಿಕ್ಯೂಲ್ ಒಂದು ಫೋರ್ಸ್ ಎಕ್ಸಿಸ್ಟ್ ಆದ್ರೆ ಅದು ಇಂಟ್ರಾ ಮಾಲಿಕ್ಯುಲರ್ ಅಂತ ಆಗುತ್ತೆ. ಇಂಟರ್ ಮಾಲಿಕ್ಯುಲರ್ ಅಂತ ಅಂದ್ರೆ ಬಿಟ್ವೀನ್ ದಿ ಮಾಲಿಕ್ಯೂಲ್ ಒಂದು ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನೇ ಇಂಟರ್ ಮಾಲಿಕ್ಯುಲರ್. ಇಂಟರ್ ಕಾಲೇಜ್ ಕಾಂಪಿಟೇಷನ್, ಸೊ ಅಲ್ಲಿಗೆ ಇಂಟ್ರೋ ಕಾಲೇಜ್ ಕಾಂಪಿಟೇಷನ್ಸ್ ಈ ರೀತಿಯಲ್ಲಿ ನೀವು ಕೇಳಿರ್ತೀರಾ. ಬಿಟ್ವೀನ್ ದಿ ಅಂತ ಅಂದಾಗ ಇಂಟರ್ ಆಗುತ್ತೆ, ವಿತಿನ್ ಅದ್ರೊಳಗೆ ಅಂತ ಬಂದಾಗ ಸೊ ಇಂಟ್ರಾ ಅಂತ ಬರುತ್ತೆ. ಈಗ ನಾವು ಸ್ಟಡಿ ಮಾಡ್ತಾ ಇರೋದು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್.
Intermolecular forces are the forces of attraction and repulsion between interacting particles, that is atoms and molecules. This term doesn't include the electrostatic force that exists between the two oppositely charged ions and the forces that hold atoms of a molecule together, that is covalent bond. ಈ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅನ್ನೋದು ಐದರ್ ಇಟ್ ಮೇ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಅಥವಾ ರಿಪಲ್ಷನ್, ಸೊ ಆಕರ್ಷಣೆಯ ಫೋರ್ಸ್ ಆಗಿರ್ಬೋದು ಅಥವಾ ನಿಮಗೆ ದೂರ ಹೋಗ ಅಂತ ನಿಮಗೆ ರಿಪಲ್ಸಿವ್ ಫೋರ್ಸ್ ಆಗಿರ್ಬೋದು. ಅದು ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ತಾ ಇಲ್ಲ ಇಲ್ಲಿ ಅವರು, ಐದರ್ ಇಟ್ ಮೇ ಬಿ ಅಟ್ರಾಕ್ಟಿವ್ ಫೋರ್ಸ್ ಆರ್ ರಿಪಲ್ಸಿವ್ ಫೋರ್ಸ್ ವಿಚ್ ಆಪರೇಟ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಆಗಿರ್ಬೋದು, ಮಾಲಿಕ್ಯೂಲ್ ಮಧ್ಯದಲ್ಲಿ ಆಪರೇಟ್ ಆಗಂತ ಒಂದು ಅಟ್ರಾಕ್ಟಿವ್ ಫೋರ್ಸ್ ಅಥವಾ ರಿಪಲ್ಸಿವ್ ಫೋರ್ಸಸ್ನೇ ಏನಂತಾರೆ, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್. ಅಲ್ಲಿಗೆ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಮಧ್ಯ ನಡೆಯುವಂಥ ಫೋರ್ಸಸ್ನ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂತ ಅಂದ್ರು. ಅಲ್ಲಿಗ ಪಾರ್ಟಿಕಲ್ಸ್ ಯಾವುದು, ಐದರ್ ಇಟ್ ಮೇ ಬಿ ಆಟಮ್ಸ್ ಆಗಿರ್ಬೋದು ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಒಂದು ಮಾಲಿಕ್ಯೂಲ್ ಅಂದಾಗ ಆಟಮ್ ಮಧ್ಯ ಇರುತ್ತೆ ಅಥವಾ ಮಾಲಿಕ್ಯೂಲ್ ಮಧ್ಯ ಅಂತ ಆಗಿರ್ಬೋದು. ಒಂದು ಆಪರೇಟಿಂಗ್ ಪಾರ್ಟಿಕಲ್ಸ್ ಮಧ್ಯದಲ್ಲಿ ನಡೆಯುವಂಥ ಅಟ್ರಾಕ್ಟಿವ್ ಫೋರ್ಸ್ ಆರ್ ರಿಪಲ್ಸಿವ್ ಫೋರ್ಸ್ನೇ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂತಾರೆ. ಅಲ್ಲಿ ಆಪರೇಟಿಂಗ್ ಪಾರ್ಟಿಕಲ್ಸ್ ಯಾವುದು ಅಂದ್ರೆ ಐದರ್ ಇಟ್ ಮೇ ಬಿ ಆಟಮ್ಸ್ ಆಗಿರ್ಬೋದು ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಬಟ್ ಇಟ್ ಡಸಂಟ್ ಇನ್ಕ್ಲೂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಅಲ್ಲಿಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂದ್ರೆ ಏನು, ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಮಧ್ಯ ಏನಾದರೂ ಫೋರ್ಸ್ ಎಕ್ಸಿಸ್ಟ್ ಆದರೆ ಅದನ್ನ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್ಡ್ ಅಯಾನ್ಸ್. ಪಾಸಿಟಿವ್ ಚಾರ್ಜ್ ಕ್ಯಾಟಯಾನ್, ಇನ್ನೊಂದು ಆನಯಾನ್. ಬಿಟ್ವೀನ್ ಕ್ಯಾಟಯಾನ್ ಅಂಡ್ ಆನಯಾನ್ ನಡೆಯುವಂಥ ಫೋರ್ಸನ್ನ ಇದು ಇನ್ಕ್ಲೂಡ್ ಆಗಿಲ್ಲ. ಸೊ ಅಲ್ಲಿಗೆ ಇಟ್ ಡಸಂಟ್ ಇನ್ಕ್ಲೂಡ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಮತ್ತೊಂದು forces that holds atoms of a molecules together, that is covalent bond. ಇನ್ನೊಂದು ಫೋರ್ಸು ಇದು ಇನ್ಕ್ಲೂಡ್ ಆಗಿಲ್ಲ. ಯಾವುದು ಅಂದರೆ, ಸೊ ಮಾಲಿಕ್ಯೂಲ್ ಅಲ್ಲಿ ಆಟಮ್ಸ್ ಇರುತ್ತೆ, ಆ ಆಟಮ್ಸ್ ಥ್ರೂ ಕೋವಲೆಂಟ್ ಬಾಂಡ್ ಇಂದ ಸೊ ಹತ್ರ ಆಗಿದ್ರೆ ಆ ಕೋವಲೆಂಟ್ ಬಾಂಡ್ ನ ಫೋರ್ಸು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಅಲ್ಲಿಗೆ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ either attractive force or repulsive force which exists between the interacting athwa between the operating particles. The particles may be atoms or molecules. These type of forces doesn't include electrostatic forces which exist between the oppositely charged ions and the forces that hold atoms of a molecule together by a covalent bond. ಸೊ ಇದು ಒಂದು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಆಪರೇಟಿಂಗ್ ಪಾರ್ಟಿಕಲ್ಸ್, ಯಾವುದು ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಮಧ್ಯ ನಡೆಯುವಂಥ ಒಂದು ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ಬೋದು ಅಥವಾ ಇದು ರಿಪಲ್ಸಿವ್ ಫೋರ್ಸ್ ಆಗಿರ್ಬೋದು. ಈ ಥರದ ಫೋರ್ಸು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸನ್ನು ಒಳಗೊಂಡಿಲ್ಲ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಅಂದಾಗ ಬಿಟ್ವೀನ್ ದಿ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್, ಅಂದರೆ ಒಂದು ಕ್ಯಾಟಯಾನ್ ಇನ್ನೊಂದು ಆನಯಾನ್ ಮಧ್ಯೆ ಇರೋಂಥ ಫೋರ್ಸಸ್ನ ಇದು ಒಳಗೊಂಡಿಲ್ಲ. ಇನ್ನೊಂದು ಸೊ ಮಾಲಿಕ್ಯೂಲ್ಸ್ ಒಳಗಡೆ ಬರೋಂಥ ಆಟಮ್ಸು ಕೋವಲೆಂಟ್ ಬಾಂಡ್ ಇಂದ ಟುಗೆದರ್ ಆಗಿದ್ದಾಗ ಆ ಕೋವಲೆಂಟ್ ಬಾಂಡ್ ನ ಫೋರ್ಸಸ್ ಇದ್ರೊಳಗಡೆ ಇನ್ಕ್ಲೂಡ್ ಆಗಿರಲ್ಲ. ಸೊ ಇದು ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂತ ಅಂತಾರೆ. ಸೊ ಅಟ್ರಾಕ್ಟಿವ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ನೌನ್ ಆಸ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸಸ್. ಸೊ ಅದರಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಆದ್ರೂ ಆಗಿರ್ಬೋದು, ರಿಪಲ್ಸಿವ್ ಫೋರ್ಸ್ ಆದ್ರೂ ಆಗಿರ್ಬೋದು ಅಂತ ಹೇಳಿದ್ದೆ. ಅದರಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ನ ಏನಂತಾರೆ, ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಅಂತ ಅಂತಾರೆ. ಯಾಕೆ ಇದರಲ್ಲಿ ಹೆಸರು ಬಂತು ಅಂತಾಗ, ಇನ್ ಹಾನರ್ ಆಫ್ ಡಚ್ ಸೈಂಟಿಸ್ಟ್ ಜೊಹಾನ್ಸ್ ವ್ಯಾನ್ ಡೆರ್ ವಾಲ್ಸ್. ಯಾಕಂದ್ರೆ ಇದನ್ನ ಪ್ರಪೋಸ್ ಮಾಡಿರೋಂಥವ್ರು ಸೊ ಡಚ್ ಸೈಂಟಿಸ್ಟ್ ಜೊಹಾನ್ಸ್ ವ್ಯಾನ್ ಡೆರ್ ವಾಲ್ಸ್ ಅನ್ನೋರು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಥವಾ ಪ್ರಪೋಸ್ ಮಾಡಿದ್ದಾರೆ. ಹೂ ಎಕ್ಸ್ಪ್ಲೈನ್ ದ ಡಿವಿಯೇಷನ್ ಆಫ್ ರಿಯಲ್ ಗ್ಯಾಸಸ್ ಫ್ರಮ್ ದ ideal behavior through these forces. ಸೊ ಯಾರು ಇವರು ಅಂತ ಅಂದಾಗ ಇಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ಅನ್ನೋದಲ್ಲ ನೆಕ್ಸ್ಟ್ ಇದೇ ಚಾಪ್ಟರ್ ಅಲ್ಲಿ ಬರುತ್ತೆ ಕಾನ್ಸೆಪ್ಟ್ ಐಡಿಯಲ್ ಗ್ಯಾಸ್ ರಿಯಲ್ ಗ್ಯಾಸಸ್ ಅಂತ. ಸೊ ರಿಯಲ್ ಗ್ಯಾಸ್ ಐಡಿಯಲ್ ಗ್ಯಾಸ್ಗಿಂತ ಡಿವಿಯೇಷನ್ ತೋರ್ಸೋದು ಬಿಕಾಸ್ ಆಫ್ ದಿಸ್ ಅಟ್ರಾಕ್ಟಿವ್ ಫೋರ್ಸ್ ಅನ್ನೋದನ್ನ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ವ್ಯಾನ್ ಡೆರ್ ವಾಲ್ಸ್
ಫೋರ್ಸ್ ಅಂತ ಅಂತಾರೆ. ಸೊ ಆ ವ್ಯಾಂಡರ್ವಾಲ್ಸ್ ಫೋರ್ಸ್ ಇಟ್ ಈಸ್ ಎ ಅಟ್ರಾಕ್ಟಿವ್ ಫೋರ್ಸ್ ವಿಚ್ ಎಕ್ಸಿಸ್ಟ್ ಬಿಟ್ವೀನ್ ದ ಟೂ ಆಪರೇಟಿಂಗ್ ಐದರ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ವ್ಯಾಂಡರ್ವಾಲ್ಸ್ ಫೋರ್ಸಸ್ ವೇರಿ ಕನ್ಸಿಡರಬ್ಲಿ ಇನ್ ಮ್ಯಾಗ್ನಿಟ್ಯೂಡ್ and include dispersion forces or London forces, dipole forces and dipole induced forces. Van der Waals forces alle ನಿಮಗೆ ಮತ್ತೆ ಟೈಪ್ಸ್ ಬರುತ್ತೆ. ಅದು ಒಂದು ಮ್ಯಾಗ್ನಿಟ್ಯೂಡ್ ಆ ಅಟ್ರಾಕ್ಟಿವ್ ಫೋರ್ಸ್ನ ಮ್ಯಾಗ್ನಿಟ್ಯೂಡ್ ಅಲ್ಲಿ ಡಿಫ್ರೆನ್ಸ್ ಬರ್ಬೋದು. ಸೊ ಈ ಟೈಪ್ಸ್ ಆಫ್ ವ್ಯಾಂಡರ್ ವಾಲ್ಸಸ್ ಅಲ್ಲಿ ನಿಮಗೆ ಸೊ ಫಸ್ಟ್ ಲಂಡನ್ ಫೋರ್ಸ್ ಅಂತ ಬರುತ್ತೆ. ಈವನ್ ಲಂಡನ್ ಫೋರ್ಸ್ ನ ಡಿಸ್ಪರ್ಷನ್ ಫೋರ್ಸ್ ಅಂತಾನು ಅಂತಾರೆ. ಸೆಕೆಂಡ್ ಡೈಪೋಲ್ ಫೋರ್ಸಸ್ ಅಂತ ಬರುತ್ತೆ. ಥರ್ಡ್ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸಸ್ ಅಂತ ಬರುತ್ತೆ. ಸೊ ಇದು ವ್ಯಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನ ಟೈಪ್ಸ್ ಅಂತ ಹೇಳ್ಬೋದು. A particularly strong type of dipole interaction is hydrogen bonding. Strong attractive force anta andaga dipole interaction anta andaga hydrogen bond baratte. Only a few elements can participate in hydrogen bond formation. ಹಾಗಾಗಿ ಅದನ್ನ ಸಪರೇಟ್ ಕೆಟಗರಿ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಸ್ಟ್ರಾಂಗ್ ಡೈಪೋಲ್ ಇಂಟರಾಕ್ಷನ್ ಅಂತ ಬರೋದು ಹೈಡ್ರೋಜನ್ ಬಾಂಡಿಂಗ್. ಆ ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ವೆರಿ ಫ್ಯೂ ಎಲಿಮೆಂಟ್ಸ್ ಮಾತ್ರ ಸೊ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಇದನ್ನ ಸಪರೇಟ್ ಕೆಟಗರಿಯಾಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಅಟ್ ದಿಸ್ ಪಾಯಿಂಟ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ attractive forces between an ion and a dipole are known as ion dipole forces. ಸೊ ಇದ್ರಲ್ಲಿ ಲಾಸ್ಟ್ ನಿಮಗೆ ಒಂದು ಫೋರ್ಸ್ ಯಾವುದು ಅಂತ ಅಂದಾಗ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ ಬಿಟ್ವೀನ್ ಅಯಾನ್ ಅಂದ್ರೆ ಇದರ ಪಾಸಿಟಿವ್ ಆರ್ ನೆಗೆಟಿವ್ಲಿ ಚಾರ್ಜ್ ಅಯಾನ್, ಒಂದು ಡೈಪೋಲ್ ಇರೋ ಅಂತ ಒಂದು ಆಟಮ್ಸ್ ಆಗಿರ್ಬೋದು ಮಾಲಿಕ್ಯೂಲ್ಸ್ ಆಗಿರ್ಬೋದು. ಸೊ ಆ ಅಯಾನ್ ಮತ್ತೆ ಡೈಪೋಲ್ ಮಧ್ಯೆ ಇರೋಂತ ಒಂದು ಅಟ್ರಾಕ್ಟಿವ್ ಫೋರ್ಸ್ ಏನಂತಾರೆ ಅಯಾನ್ ಡೈಪೋಲ್ ಫೋರ್ಸಸ್. ಅಂಡ್ ದೀಸ್ ಆರ್ ನಾಟ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ಇದು ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಲ್ಲ. ಯಾಕೆ ಅಂದ್ರೆ ಅಯಾನ್ ಇಲ್ಲಿ ಇಂಟರಾಕ್ಷನ್ ಆಗ್ತಾ ಇದೆ, ಆಲ್ರೆಡಿ ಹೇಳಿದ್ವಿ. ಸೊ ಅಲ್ಲಿಗೆ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಂತ ಅಂದ್ರೆ ಇಟ್ ಈಸ್ ಎ attractive force which exists between the operating particles, that is atoms or molecules ಅಂತ ಹೇಳ್ಬೋದು. ಇದರಲ್ಲಿ 3 ಟೈಪ್ಸ್ ಬರ್ತವೆ. ಒಂದು ಲಂಡನ್ ಫೋರ್ಸ್, ಇನ್ನೊಂದು ಡೈಪೋಲ್ ಫೋರ್ಸ್, ಇನ್ನೊಂದು ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಫೋರ್ಸ್. ಹೈಡ್ರೋಜನ್ ಬಾಂಡಿಂಗ್ ಅನ್ನೋದು ಬಿಟ್ವೀನ್ ಡೈಪೋಲ್ ಇದು ಇಂಟ್ರಾಕ್ಷನ್ ಇದೆ, ಬಟ್ ಫ್ಯೂ ಎಲಿಮೆಂಟ್ಸ್ ಮಾತ್ರ ಇನ್ಕ್ಲೂಡ್ ಆಗಿರೋದ್ರಿಂದ ಇದನ್ನ ಸಪರೇಟ್ ಕೆಟಗರಿ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇನ್ನೊಂದು ಅಯಾನ್ ಮತ್ತೆ ಡೈಪೋಲ್ ಮಧ್ಯೆ ಒಂದು ಇಂಟ್ರಾಕ್ಷನ್ ಆಗುತ್ತೆ, ಅದನ್ನ ಅಯಾನ್ ಡೈಪೋಲ್ ಫೋರ್ಸ್ ಅಂತಾರೆ. ಬಟ್ it is not a van der Waals forces ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಂತ ಬರುತ್ತೆ. ಸೊ ಟೈಪ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಲ್ಲಿ 3 ಟೈಪ್ಸ್. ಅದರಲ್ಲೂ ಟೈಪ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಲ್ಲಿ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಲ್ಲಿ 3 ಅಟ್ರಾಕ್ಟಿವ್ ಫೋರ್ಸ್ ನ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ದೆ. ಒಂದು ಡೈಪೋಲ್ ಫೋರ್ಸಸ್ ಆರ್ ಲಂಡನ್ ಫೋರ್ಸಸ್, ಇನ್ನೊಂದು ಡೈಪೋಲ್ ಇಂಟರಾಕ್ಷನ್, ಇನ್ನೊಂದು ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್. ಸೊ ಇದನ್ನ ಲಂಡನ್ ಫೋರ್ಸ್ ಅಂತ ಯಾಕೆ ಅಂತಾರೆ ಅಂತ ಅಂದ್ರೆ ಇದನ್ನ ಫ್ರಿಡ್ಜ್ ಲಂಡನ್ ಅನ್ನೋರು ಸೊ ಈ ಫೋರ್ಸ್ ನ ಕೊಟ್ಟಿದ್ದಾರೆ. ಈಸ್ ಅ ಜರ್ಮನ್ ಫಿಸಿಸ್ಟ್. ಸೊ ಅವರು ಜರ್ಮನ್ ಫಿಸಿಸ್ಟ್ ಫ್ರಿಡ್ಜ್ ಲಂಡನ್ ಅನ್ನೋರು ಈ ಅಟ್ರಾಕ್ಟಿವ್ ಫೋರ್ಸ್ ನ ಪ್ರಪೋಸ್ ಮಾಡಿದ್ರಿಂದ ಇದನ್ನ ಲಂಡನ್ ಫೋರ್ಸ್ ಅಂತ ಅಂತಾರೆ. ಈವನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಪರ್ಷನ್ ಫೋರ್ಸ್. ಅಲ್ಲಿಗೆ ಈ ಫೋರ್ಸ್ ಎಂತ ಆಪರೇಟಿಂಗ್ ಪಾರ್ಟಿಕಲ್ಸ್ ಮಧ್ಯೆ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನ ನೋಡಿ. Atoms and non-polar molecules are electrically symmetrical and have no dipole moment because their electronic charge cloud is symmetrically distributed. Yes, obviously right. ಆಟಮ್ ಅಂತ ಅಂದ್ರೆ ನ್ಯೂಟ್ರಲಿ ಚಾರ್ಜ್ಡ್. ಎಷ್ಟು ಪಾಸಿಟಿವ್ ಚಾರ್ಜ್ ಇರುತ್ತೋ ಅಷ್ಟೇ ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇರುತ್ತೆ. ಹಾಗಾಗಿ ಒಂದು ಆಟಮ್ ಅಂತ ಅಂದಾಗ ಅದು ನ್ಯೂಟ್ರಲಿ ಚಾರ್ಜ್ಡ್ ಆಗತ್ತೆ, ಅದರಲ್ಲಿ ಯಾವುದೇ ರೀತಿ ಸೊ ಅಲ್ಲಿ ನಿಮಗೆ ಅನ್ಸಿಮೆಟ್ರಿಕಲ್ ಚಾರ್ಜಸ್ ಇರಲ್ಲ. ಅಕಸ್ಮಾತ್ ಅನ್ಸಿಮೆಟ್ರಿಕಲ್ ಚಾರ್ಜಸ್ ಬಂದ್ರೆ ಅದು ಕ್ಯಾಟಯಾನ್ ಆನಯಾನ್ ಆಗಿ ವರ್ಕ್ ಆಗುತ್ತೆ. ಒಂದು ಆಟಮ್ ಅಂತ ಅಂದಾಗ ಸಿಮೆಟ್ರಿಕಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಅದೇ ರೀತಿ ಒಂದು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೂ ಅಷ್ಟೇ. ನಾನ್ ಪೋಲಾರ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಪೋಲ್ಸ್ ಕ್ರಿಯೇಟ್ ಆಗಿದ್ರೆ ಅದನ್ನ ಪೋಲಾರ್ ಮಾಲಿಕ್ಯೂಲ್.
ಚಾರ್ಜ್ ಸಪರೇಷನ್ ಆಗಿರೋಂಥ ಮಾಲಿಕ್ಯೂಲ್ಸ್ನ ಪೋಲಾರ್ ಮಾಲಿಕ್ಯೂಲ್ಸ್ ಅಂತಾರೆ. ಚಾರ್ಜ್ ಸಪರೇಷನ್ ಆಗಿಲ್ಲ ಅಂತ ಅಂದ್ರೆ ಅದನ್ನ ನಾನ್ ಪೋಲಾರ್ ಅಲ್ಲಿ ಚಾರ್ಜ್ ಸಪರೇಷನ್ ಆಗಿಲ್ಲ ಅಂದ್ರೆ ಅರ್ಥ ಸೊ ನ್ಯೂಟ್ರಲಿ ಚಾರ್ಜ್ ಆಗಿದೆ. ಎಷ್ಟು ಪಾಸಿಟಿವ್ ಚಾರ್ಜಸ್ ಇರುತ್ತೋ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇರುತ್ತೆ, ನ್ಯೂಟ್ರಲಿ ಚಾರ್ಜ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಟಮ್ಸ್ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲಿ ಎಲೆಕ್ಟ್ರಿಕಲಿ ಸಿಮ್ಮೆಟ್ರಿಕಲ್ ಇರುತ್ತೆ. ಎಲೆಕ್ಟ್ರಿಕಲಿ ಸಿಮ್ಮೆಟ್ರಿಕಲ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಸಿಮ್ಮೆಟ್ರಿಕಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಹಾಗಾಗಿ ಅದರಲ್ಲಿ ಯಾವುದೇ ರೀತಿ ಡೈಪೋಲ್ ಮೂಮೆಂಟ್ ಇರಲ್ಲ. So because of their electronic charge cloud is symmetrically distributed. ಯಾಕೆ ಡೈಪೋಲ್ ಮೂಮೆಂಟ್ ಇರಲ್ಲ ಅಂದ್ರೆ ಅದರಲ್ಲಿ ಚಾರ್ಜಸ್ ಸಿಮ್ಮೆಟ್ರಿಕಲ್ ಆಗಿ ಅಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಇಂಥ ಆಟಮ್ಸ್ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಲ್ಲೂ ಸಹ ಮೂಮೆಂಟ್ ಕ್ಷಣಿಕ ಮಾತ್ರಕ್ಕೆ ಮೊಮೆಂಟರಲ್ಲಿ ಈವನ್ ಇನ್ ಸಚ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅಲ್ಲೂ ಸಹ ಡೈಪೋಲ್ ಕ್ರಿಯೇಟ್ ಆಗತ್ತೆ. ಯಾವಾಗ ಅನ್ನೋದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿಗೆ ಒಂದು ಆಟಮ್ಸ್ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಎಲೆಕ್ಟ್ರಿಕಲಿ ಸಿಮ್ಮೆಟ್ರಿಕಲ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿ ಡೈಪೋಲ್ ಮೂಮೆಂಟ್ ಇರಲ್ಲ. ಬಿಕಾಸ್ ಅದರಲ್ಲಿ ಎಲೆಕ್ಟ್ರಾನಿಕ್ ಚಾರ್ಜಸ್ ಆಯ್ತಾ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಏನಾಗಿರುತ್ತೆ ಸಿಮ್ಮೆಟ್ರಿಕಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂತ ಆಟಮ್ಸ್ ಅಥವಾ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯನೂ ಡೈಪೋಲ್ ಕ್ರಿಯೇಟ್ ಆಗತ್ತೆ ಮೊಮೆಂಟರಲಿ ಕ್ಷಣಿಕಕ್ಕೆ ಮಾತ್ರ ಈವನ್ ಇನ್ ಸರ್ಚ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಸೊ ಯಾವಾಗ ಅನ್ನೋದು ಈಗ ನೋಡೋಣ. ಸೊ ನೋಡಿ ಇದು ಲಂಡನ್ ಫೋರ್ಸ್ ನ ಡಿಪಿಕ್ಟ್ ಮಾಡೋ ಅಂತ ಫಿಗರ್. ಒಂದು ಆಟಮ್ ಎ ತಗೊಂಡಿದ್ದೀನಿ, ಸಿಮ್ಮೆಟ್ರಿಕಲಿ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನಿಕ್ ಚಾರ್ಜ್ ಕ್ಲೌಡ್ ಆಗಿದೆ. ಒಂದು ಆಟಮ್ ಎ, ಇನ್ನೊಂದು ಆಟಮ್ ಬಿ. ಸೊ ಇಲ್ಲಿ ನಿಮಗೆ ಪಾಸಿಟಿವ್ ಚಾರ್ಜ್ ಪ್ರೋಟಾನ್ಸ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ, ಎಲೆಕ್ಟ್ರಾನ್ಸ್ ಸುತ್ತಲೂ ಅದ್ರ ಸುತ್ತಲೂ ಸರೌಂಡ್ ಆಗ್ತಿರತ್ತೆ. ಸೇ 10 ಪ್ರೋಟಾನ್ಸ್ ಇರುತ್ತೆ ಅಂದ್ರೆ 10 ನ್ಯೂಟ್ರಾನ್ಸ್ 10 ಎಲೆಕ್ಟ್ರಾನ್ಸ್ ಇರುತ್ತೆ. ಇಲ್ಲೂ ಅಷ್ಟೇ ಒಂದು 10 ಅಥವಾ 12 ಪ್ರೋಟಾನ್ಸ್ ಇರುತ್ತೆ ಅಂದ್ರೆ 10 or 12 ಎಲೆಕ್ಟ್ರಾನ್ಸ್ ಇರುತ್ತೆ. ಅಲ್ಲಿಗೆ ಸಿಮ್ಮೆಟ್ರಿಕಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಯಾವುದೇ ರೀತಿ ಇದರಲ್ಲಿ ಡೈಪೋಲ್ಸ್ ಇರಲ್ಲ. Atom A with instantaneous dipole, more electron density on the right hand side. ಯಾವುದೋ ಒಂದು ಸೊ ಮ್ಯಾಗ್ನೆಟ್ ಏನೋ ನೀವು ಆ ಆಟಮ್ ಎ ಅನ್ನೋ ಆಟಮ್ ಹತ್ರ ತಗೊಬಂದ್ರಿ ಅಂತ ಅನ್ಕೊಳ್ಳಿ. ಅಥವಾ ಯಾವುದೋ ಒಂದು ಕ್ಷಣಿಕಕ್ಕೆ ಅಲ್ಲಿ ನಿಮಗೆ ಆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ನ ಏನ್ ಮಾಡಿದ್ರಿ, ಸೊ ಅಲ್ಲಿ ನಿಮಗೆ ಆಟಮ್ ಎ ಅಲ್ಲಿ ಚೇಂಜ್ ಮಾಡಿದ್ರಿ ಅಂತ ಅನ್ಕೊಂಡಾಗ ಅವಾಗ ಏನಾಗತ್ತೆ, ಸೊ ಮೋರ್ ಎಲೆಕ್ಟ್ರಾನ್ ಡೆನ್ಸಿಟಿ, ಎಲೆಕ್ಟ್ರಾನ್ ಎಲ್ಲ ಒಂದ್ ಸೈಡ್ ಮೂವ್ ಆಗತ್ತೆ. ಸೊ ಅಲ್ಲಿಗೆ ಪಾಸಿಟಿವ್ ಚಾರ್ಜಸ್ ಎಲ್ಲ ಅದ್ರ ಆಪೋಸಿಟ್ ಸೈಡ್ ಇರುತ್ತೆ. ಮೂಮೆಂಟರಲ್ಲಿ ಅಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯ್ತು, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೊ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಆಯ್ತು ಅಂತ ಅಂದಾಗ ಈಗೇನಾಗಿದೆ, ಈ ಆಟಮ್ ಎ ಅಲ್ಲಿ ಚಾರ್ಜ್ ಸಪರೇಷನ್ ಆಗಿದೆ. ಪಾಸಿಟಿವ್ ಚಾರ್ಜಸ್ ಎಲ್ಲ ಒಂದ್ ಸೈಡು, ನೆಗೆಟಿವ್ ಚಾರ್ಜಸ್ ಎಲ್ಲ ಇನ್ನೊಂದ್ ಸೈಡ್ ಅಂತ ಅಂದಾಗ ಚಾರ್ಜ್ ಸಪರೇಷನ್ ಆಯ್ತು. ಈಗ ಈ ಮೂಮೆಂಟ್ ಅಲ್ಲಿ ಆಟಮ್ ಎ ಅಲ್ಲಿ ಚಾರ್ಜ್ ಸಪರೇಷನ್ ಆಗಿದೆ ಅಂದ್ರೆ ಡೈಪೋಲ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಟೆಂಪರರಿಲಿ ಡೈಪೋಲ್ ಕ್ರಿಯೇಟೆಡ್ ಆಗಿದೆ. ಸೊ ಆಟಮ್ ಬಿ ಅಲ್ಲಿ ಏನಾಗುತ್ತೆ, ಇದ್ರಲ್ಲಿ ಚಾರ್ಜ್ ಸಪರೇಷನ್ ಆಗಿದೆ ಅಂದಾಗ ಇದ್ರ ಹತ್ರನೇ ಇನ್ನೊಂದು ಆಟಮ್ ಇರೋದು ಬಿ. ಸೊ ಇದೇನ್ ಮಾಡುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಈ ಸೈಡ್ ಜಾಸ್ತಿ ಇದ್ದಾಗ ಈ ಎಲೆಕ್ಟ್ರಾನ್ಸ್ ಅಲ್ಲ ಈ ಆಟಮ್ ಅಲ್ಲಿ ಇರೋಂಥ ಪಾಸಿಟಿವ್ ಚಾರ್ಜ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲಿ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು, ಎಲೆಕ್ಟ್ರಾನ್ಸ್ ಇಲ್ಲಿ ಜಾಸ್ತಿ ಇದೆ ಅಂತ. ಈ ಎಲೆಕ್ಟ್ರಾನ್ ಈ ಆಟಮ್ ಬಿ ಅಲ್ಲಿ ಇರೋಂಥ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ ಎಲ್ಲ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಳತ್ತೆ. ಅವಾಗ ಇಲ್ಲಿ ಏನಾಗತ್ತೆ, ಅಟ್ ದಟ್ ಮೂಮೆಂಟ್ ಇಲ್ಲೂ ಅಷ್ಟೇ ಚಾರ್ಜ್ ಸಪರೇಷನ್ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ ಈ ಸೈಡು, ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಈ ಸೈಡ್ ಆಗತ್ತೆ. ಸೊ ಈಗ ಆಟಮ್ ಎ more electron density on the left hand side, atom B with induced dipole. ಈಗ ನಿಮಗೆ this atom A induced the dipoles in atom B ಅಂತ ಆಯ್ತು. ಸೊ ಇವೆರಡರ ಮಧ್ಯೆ ಈಗ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಅಟ್ರಾಕ್ಟಿವ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಮೂಮೆಂಟರಲ್ಲಿ ಆಟಮ್ ಎ ಅಲ್ಲಿ ನಿಮಗೆ ಡೈಪೋಲ್ ಕ್ರಿಯೇಟ್ ಆಗುತ್ತೆ. ದಟ್ ಡೈಪೋಲ್ ಕ್ರಿಯೇಟೆಡ್ ಏನಾಗಿತ್ತು ಆಟಮ್ ಎ ಅಲ್ಲಿ, ಅದ್ರ ಪಕ್ಕದಲ್ಲಿರೋಂಥ ಆಟಮ್ ಬಿ ಅಲ್ಲಿ ಇಟ್ ಇಂಡ್ಯೂಸ್ ದ ಡೈಪೋಲ್ ಇನ್ ಆಟಮ್ ಬಿ. ಈಗ
ಒಂದು ಟೆಂಪರರಿಲಿ ಡೈಪೋಲ್ಸ್ ಕ್ರಿಯೇಟ್ ಆಯಿತು ಆಟಮ್ ಎ ಮತ್ತು ಆಟಮ್ ಬಿ ಅಲ್ಲಿ. ಸೊ ಆ ಡೈಪೋಲ್ಸ್ ಕ್ರಿಯೇಟ್ ಆಗಿದ್ಮೇಲೆ ಆ ಆಟಮ್ ಎ ಮತ್ತು ಆಟಮ್ ಬಿ ಮಧ್ಯ ಈಗ ಒಂದು ಅಟ್ರಾಕ್ಟಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಆ ಅಟ್ರಾಕ್ಟಿವ್ ಫೋರ್ಸ್ನ ಡಿಸ್ಪರ್ಷನ್ ಆರ್ ಲಂಡನ್ ಫೋರ್ಸ್ ಅಂತಾರೆ. ಇನ್ ಡೀಟೇಲ್ ಆಗಿ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.